ಅವತರಿಸು ಬಾ ಅನ್ನುವಂತಹ ಹೆಸರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ವಿದ್ಯಾಲಯ ಈಗಾಗಲೇ ತಮಗೆಲ್ಲರಿಗೂ ಹಲವರಿಗೆ ಗೊತ್ತಿರುವಂತೆ ತನ್ನ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳ ಜೊತೆಗೆ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದೇನಿದೆ, ಇದರಲ್ಲಿ 3 ವರ್ಷದ ಮಗುವಿನಿಂದ ಹಿಡಿದು 58-60 ವರ್ಷದ ಕಲಾವಿದರವರೆಗೂ ಸರಿಸುಮಾರು 100ಕ್ಕೂ ಹೆಚ್ಚು ಕಲಾವಿದರು ಪಾಲ್ಗೊಳ್ತಾ ಇರತಕ್ಕಂಥ ವಿಶೇಷ ಕಾರ್ಯಕ್ರಮ. ಗಾಯನ ಇರುತ್ತೆ, ನಾಟ್ಯ ಹಾಗೆ ರೂಪಕಗಳು ಎಲ್ಲವನ್ನ ಸೇರಿ 2 ಗಂಟೆಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಅವತಾರ ತಗೊಳ್ಳಿಕ್ಕೆ ಮುಂಚಿಂದ ಹಿಡಿದು ಕೃಷ್ಣನ ಸಂಪೂರ್ಣ ಅವತಾರ ಮುಗಿಯುವವರೆಗೆ ನಾವು ಕಥೆಯನ್ನು ತಗೊಂಡು ವಿನೂತನವಾದ ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ತಾವೆಲ್ಲರೂ ಕೂಡ ಇದ್ದು ಕಾರ್ಯಕ್ರಮವನ್ನು ಜನತೆಗೆ ಮುಟ್ಟಿಸೋದ್ರ ಜೊತೆಗೆ ಯಶಸ್ವಿಗೊಳಿಸಿ ನಂತರದಲ್ಲಿ ಮುಖ್ಯವಾಗಿ ಕಾರ್ಯಕ್ರಮ ಹೇಗಾಯಿತು ಅನ್ನುವಂಥದ್ದು ನಮಗೆ ಫೀಡ್ಬ್ಯಾಕನ್ನು ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ವಿದ್ಯಾಲಯ ಇನ್ನೊಂದು ಹೆಜ್ಜೆ ಮುಂದುವರಿಲಿಕ್ಕೆ, ಸಮಾಜಕ್ಕೆ ವಿನೂತನವಾದ ಒಂದು ಕಾನ್ಸೆಪ್ಟನ್ನು ಕೊಡಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಪ್ರೆಸ್ ಮೀಟಲ್ಲಿ ನಮ್ಮ ಜೊತೆ ಶಿವಮೊಗ್ಗ ಮಲೆನಾಡಿನ ಭಾಗದಲ್ಲಿ ಅಪರೂಪ ಎನಿಸಿರ್ತಕ್ಕಂತಹ ಕಥಕ್ ನೃತ್ಯ ಶಾಲೆಯನ್ನು ನಡೆಸ್ತಾ ಇರತಕ್ಕಂಥವರು ನಮ್ಮ ಮಿಸೆಸ್ ಶ್ರೀಮತಿ ವೀಣಾ ಅರುಣ್ ಕುಮಾರ್ ಅವರು ಜೊತೆಗಿದ್ದಾರೆ. ಹಾಗೆ ರೂಪಕಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿನೂತನ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಅಂಥೇಳಿ ನಮ್ಮ ವಿದ್ಯಾಲಯದ ಪವನ್ ಕಾರಂಜಿಯವರು ಜೊತೆಗಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಹಾಗೆ ವಿದ್ಯಾಲಯದ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಶ್ರೀಯುತ ಚಂದ್ರಶೇಖರ್ ಬಾಯರಿಯವರು, ಜ್ಯೋತಿ ಬಾಯರಿಯವರು, ಹಾಗೆ ಶಿಕ್ಷಕಿಯಾಗಿ ಇರತಕ್ಕಂತಹ ನಾಗಶ್ರೀ ಅವರು, ಈ ಕಡೆ ಪ್ರತಿಮಾ ದಿನೇಶ್ ಶೇಟ್ ಅವರು ಯಕ್ಷಗಾನ ಕಲಾವಿದೆ ಕೂಡ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಶಿಕ್ಷಕಿಯಾಗಿರ್ತಕ್ಕಂತಹ ಸೌಜನ್ಯರವರು, ಹಾಗೆ ಶಿಲ್ಪಾ ಮೇಡಮ್ರವರು ಹಾಗೂ ವೀಣಾ ಅವರು, ಇವರೆಲ್ಲರೂ ಕೂಡ ಜೊತೆಗೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥದ್ದು. ತಮ್ಮ ಸಹಕಾರ ಮತ್ತೊಮ್ಮೆ ಕೇಳ್ಕೊಳ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ವಿಶೇಷತೆ ನಾವು ಈ ಸಲ ಪ್ರಯೋಗ ಮಾಡಿರೋದು ಅಂದರೆ, ವಿದ್ಯಾಲಯದಲ್ಲಿ ಯಾವುದೇ ರೀತಿಯ ಸಭಾ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮಕ್ಕಳ ಒಂದೊಂದು ನಿಮಿಷದ ಪ್ರತಿಭೆ ಕೂಡ ಅನಾವರಣಗೊಳ್ಳಬೇಕು ಅನ್ನೋದೇ ಮೇಯ್ನ್ ಇಂಟೆನ್ಷನ್ ಆಗಿರೋದ್ರಿಂದ, ಮಕ್ಕಳಿಗೆ ಸಮಯ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋದೇ ವಿದ್ಯಾಲಯದ ಮೇಯ್ನ್ ಮೋಟೋ ಆಗಿರೋದ್ರಿಂದ, ಶಿಸ್ತಿನ ಒಂದು ಭಾಗವಾಗಿ ಸಭಾ ಕಾರ್ಯಕ್ರಮಗಳಿಗೆ ನಾವು ಆಸ್ಪದ ಕೊಡೋದಿಲ್ಲ. ನೇರವಾಗಿ 6:30 ಅಂದರೆ 6:30ಕ್ಕೆ ಸರಿಯಾಗಿ ಶುರುವಾಗುತ್ತೆ. ಎಂಡಿಂಗ್ ಟೈಮ್ ಕೂಡ ಹಾಕಿದ್ದೇವೆ. 2 ಗಂಟೆಯ ಸರಿಯಾದ ಕಾರ್ಯಕ್ರಮ, ಒಂದು ಫಿಲಮ್ ಓಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಧ್ಯದಲ್ಲೆಲ್ಲೂ ಬ್ರೇಕ್ ಕೊಡದೆ ನಿರಂತರವಾಗಿ ತಗೊಂಡು ಹೋಗುವಂಥ ಪ್ರಯೋಗ ಇದು. 8:15 ಸರಿಯಾಗಿ ಕಾರ್ಯಕ್ರಮ ಮುಗಿಯುತ್ತೆ. ಹಾಡು ಎಲ್ಲ ಇದೆ ಸರ್, ಲೈವ್ ಇದಿರುತ್ತೆ. ನೃತ್ಯ ರೂಪಕ ಅಂತಲೇ ಬರೋದಿಲ್ಲ, ಯಾಕಂದರೆ ಹಾಡಿರುತ್ತೆ, ನಿರೂಪಣೆ ಸಹಿತ ಬರ್ತಾ ಇರುತ್ತೆ. ನಿರೂಪಣೆ ಜೊತೆಯಲ್ಲಿ ಮಧ್ಯದಲ್ಲಿ ಮಕ್ಕಳು ಹಾಡು ಪ್ರಸ್ತುತಪಡಿಸ್ತಾರೆ, ಆಮೇಲೆ ನೃತ್ಯ ಇರುತ್ತೆ, ನಂತರದಲ್ಲಿ ರೂಪಕ, 3 ಮಿಕ್ಸ್ ಆಗಿರುತ್ತೆ ಕಾರ್ಯಕ್ರಮದಲ್ಲಿ. ಅಂದರೆ ಕೃಷ್ಣನ ಸಂಪೂರ್ಣ ಜೀವನವನ್ನು ತಗೊಂಡಿರ್ತಕ್ಕಂಥದ್ದು ಬೇರೆ ಸಂಘ ಸಂಸ್ಥೆಗಳು ಮತ್ತು ನಾನು ಬೇರೆ ಗೀತಾದಾತರು ಈ ಥರ ಹಿರಿಯ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲರೂ ಹೇಳಿದ್ರು ಒಂದು ಒಳ್ಳೆಯ ಪ್ರಯೋಗ. ಯಾಕಂದರೆ ಸಹಜವಾಗಿ ನೃತ್ಯದಲ್ಲಾಗಲಿ ನಾಟಕದಲ್ಲಾಗಲಿ ನಾಟಕದಲ್ಲಿ ತೋರಿಸ್ಬೋದು, ಆದರೆ ನೃತ್ಯದಲ್ಲಿ ಸಂಗೀತದಲ್ಲಿ ಸಂಪೂರ್ಣ ಜೀವನವನ್ನು ತೋರಿಸೋದು ಕಷ್ಟ. ಹಾಗಾಗಿ ನೃತ್ಯಕ್ಕೆ ಅಳವಡಿಸಿದಂತೆ ಗೋಪಿಕೆಯರ ಜೊತೆ ನೃತ್ಯ ಮಾಡುವಂಥದ್ದು, ಕೃಷ್ಣನ ಬಾಲಲೀಲೆಗಳನ್ನು ಈಸಿಯಾಗಿ ತೋರಿಸ್ಬೋದು. ಆದರೆ ಸಂಪೂರ್ಣ ಜೀವನ ತೊಗೊಂಡಿರುವಂಥದ್ದು ಒಳ್ಳೆ ಕಾರ್ಯ ಅಂಥೇಳಿ ಈಗಾಗಲೇ ತುಂಬ ಜನ ಕಲಾವಿದರಿಂದ ಫೀಡ್ಬ್ಯಾಕ್ ಬಂದಿರತಕ್ಕಂಥದ್ದು. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು.